NS ನೋಡಿ ಸರ್ 22 ಮಾಡಲು ಸಿಂಗಲ್ ಓನರ್ ಒರಿಜಿನಲ್ ಪೇಂಟ್ ಮ್ಯಾಗ್ವಿಲ್ ಡಿಸ್ಕ್ ಬ್ರೇಕ್ 55,000 ಫೈನಲ್ ಆಗುತ್ತೆ ಬನ್ನಿ ಸರ್. ನಾನಿವತ್ತು ನಿಮ್ಮನ್ನ ಬೆಂಗಳೂರಿನಲ್ಲಿ ಹೈಯೆಸ್ಟ್ ಸೇಲ್ ಆಗುವ ಸೆಕೆಂಡ್ ಹ್ಯಾಂಡ್ ಬೈಕ್ಗಳ ಬಜಾರ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಶೋರೂಮಿಂದ ಬಂದು ಕೇವಲ 6 ತಿಂಗಳಾಗಿರುತ್ತೆ ಅಷ್ಟೇ. ಅಂಥ ಬೈಕ್ಗಳು ಕೂಡ ಈ ಬಜಾರ್ನಲ್ಲಿ ಸಿಗುತ್ತೆ. ಅದ್ಯಾವುದು ಬಜಾರ್ನ ಹೇಳ್ತೀನಿ. ಅದಕ್ಕಿಂತ ಮುನ್ನ ನಮಸ್ಕಾರ ಬೆಂಗಳೂರು. ಸ್ವಲ್ಪ ಲೆಫ್ಟು ಮತ್ತು ರೈಟು ಹಂಗೇ ನೋಡ್ಕೊಂಡ್ಬಿಡಿ. ಇದು ಯಾವ ಏರಿಯಾ ಅಂತ ಹೇಳಿದ್ರೆ ಬೆಂಗಳೂರಿನ ವಿವಿಪುರಂ. ಇಲ್ಲಿ ಲೆಫ್ಟಿಗೆ ಬಂದು ನೋಡಿ, ರೈಟಿಗೆ ನೋಡಿ, ಎಲ್ಲವೂ ಕೂಡ ಸೆಕೆಂಡ್ ಹ್ಯಾಂಡ್ ಬೈಕ್ಗಳು. ಶೋರೂಮಿಂದ ಬಂದು ಕೇವಲ 6 ತಿಂಗಳು 5 ತಿಂಗಳು ಅಥವಾ 1 ವರ್ಷ 2 ವರ್ಷ ಅಷ್ಟೇ ಆಗಿರುತ್ತೆ. ಎಲ್ಲವೂ ಕೂಡ ಫ್ರೆಶ್, ತುಂಬ ಅದ್ಭುತವಾಗಿರ್ತವೆ ಬೈಕ್ಗಳು. ನೋಡಲಿಕ್ಕೆ ಶೋರೂಮ್ ಬೈಕ್ಗಳು ಏನೋ ಅಂತ ನಮಗೆ ಕನ್ಫ್ಯೂಸ್ ಆಗುತ್ತೆ. ಅಂಥ ಬೈಕ್ಗಳು ಕೂಡ ಈ ಬೆಂಗಳೂರಿನ ವಿವಿಪುರಂ ಸಿಗುತ್ತೆ. ಇಲ್ಲಿರೋ ಸೆಕೆಂಡ್ ಹ್ಯಾಂಡ್ ಶೋರೂಮ್ಗಳಲ್ಲಿ ಹೋಂಡಾ, ಡಿಯೋ, ಎಂಟಾರ್ಕು, ಪಲ್ಸರು, ಹಾಗೆ ಬುಲ್ಲೆಟು, KTM, ನಿಂಜಾ, ಯಾವ ಬೈಕ್ ಬೇಕು ಎಲ್ಲ ಬೈಕ್ಗಳು ಕೂಡ ಇಲ್ಲಿ ಈ ಬಜಾರ್ನಲ್ಲಿ ಸಿಗುತ್ತೆ. ಮ್ಯಾಮ್ ಏನು ಗೊತ್ತಾ, ಹೇಳಿ ಮ್ಯಾಮ್. ಈಗ ಬ್ಯಾಂಗ್ಳೂರಲ್ಲಿ ತುಂಬಾ ಜನ ಹುಡುಗರುಗಳು ಪಾರ್ಟ್ ಟೈಮ್ ಜಾಬ್ ಮಾಡ್ತಾರೆ. ಯಾವುದು ಈ ಪೋರ್ಟರು, ಓಲಾ, ಊಬರು, ರ್ಯಾಪಿಡೋ ಅಂತ ಗೈಸ್ಗಳು ಕೂಡ ಇಲ್ಲಿ ಕಡಿಮೆ ಬೆಲೆಗೆ ಹಾಫ್ ರೇಟ್, ಕಡಿಮೆ ಬೆಲೆ ಅಂದ್ರೆ ಹಾಫ್ ರೇಟ್. ಈಗ ಶೋರೂಮ್ಗಳಲ್ಲಿ 1 ಲಕ್ಷ ಅಂತ ಅಂತಾರೆ, 1.5 ಲಕ್ಷ ಅಂತ ಹೇಳ್ತಾರೆ, 2 ಲಕ್ಷ ಅಂತ ಹೇಳ್ತಾರೆ. ಇಲ್ಲಿ ಅಷ್ಟೆಲ್ಲ, ಶೋರೂಮ್ಗಿಂತ ಅರ್ಧ ಪ್ರೈಸಿಗೆ ಅಂತಹ ಬೈಕ್ಗಳು, ಸ್ಕೂಟರ್ಗಳು ಈ ಒಂದು ವಿವಿಪುರಂನ ಸೆಕೆಂಡ್ ಹ್ಯಾಂಡ್ ಬಜಾರ್ನಲ್ಲಿ ಸಿಗ್ತವೆ. ಗೊತ್ತಾ ಮ್ಯಾಮ್? ಸಜ್ಜನ್ ರಾವ್ ಸರ್ಕಲ್, ಮುಂದೆ ಹೋದ್ರೆ ಸಜ್ಜನ್ ರಾವ್ ಸರ್ಕಲ್, ಅದ್ರ ಬ್ಯಾಕ್ ಸೈಡೇ ಇರೋದು. ಓಕೆ ಮ್ಯಾಮ್, ಹೋಗೋಣ ಮುಂದಕ್ಕೆ. ಹಂಗೆ ಹೋಗೋಣ ಮ್ಯಾಮ್. ನೀವು ಸೆಕೆಂಡ್ ಹ್ಯಾಂಡ್ ಬೈಕ್ ತಗೋಬೇಕಾ ಅಂತ ಯೋಚನೆ ಮಾಡಬೇಡಿ. ಬೋರು, ಹೆಡ್ಡು, ಕ್ರ್ಯಾಂಕ್ ಶಾಫ್ಟು, ಹಾಗೆ ಗೇರ್ಗಳು ಮತ್ತು ಬೇರಿಂಗ್ಗಳು ಚೇಂಜ್ ಮಾಡಿದ್ರೆ ಹೊಸ ಗಾಡಿ ಆಗುತ್ತೆ. ಹಾಗೆ ಏನು ಡಿಫ್ರೆನ್ಸ್ ಬರಲ್ಲ. ಹೊಸ ಗಾಡಿ, ಹಳೆ ಗಾಡಿ ಅಂತ ಏನು ಡಿಫ್ರೆನ್ಸ್ ಏನಿಲ್ಲ. ಈ ಇಂಜಿನ್ನು ಐಟಮ್ಗಳು ಮತ್ತು ಬೋರು, ಹೆಡ್ಡು ಅಂತ ಹೇಳ್ತೀವಲ್ಲ, ಅವೆಲ್ಲ ಚೇಂಜ್ ಮಾಡಿದ್ರೆ ಶೋರೂಮ್ ಐಟಮ್ ಆಗುತ್ತೆ, ಶೋರೂಮ್ ಬೈಕ್ ಆಗುತ್ತೆ. ಇನ್ನು ಬಾಯ್ಸ್ಗಳು ತುಂಬ ಜನ ಇದ್ದಾರೆ. KTM ಬೈಕ್ ಸಿಗುತ್ತಾ, BMW ಸಿಗುತ್ತಾ, R15 ಸಿಗುತ್ತಾ ಅಂತೇಳಿ. ಬಾಯ್ಸ್ಗಳಿಗೂ ಕೂಡ ಎಲ್ಲ ಬೈಕ್ಗಳು ಸಿಗುತ್ತೆ. ಮಾಡೆಲ್ಲು ಯಾವುದೋ 19ನೇ ಸೆಂಚುರಿ ಅಂತಲ್ಲ, 23, 24 ಎಲ್ಲ ಹೊಸ ಮಾಡೆಲ್ಗಳ ಬೈಕ್ಗಳು ಕೂಡ ಇಲ್ಲಿ ಸಿಗುತ್ತೆ. ಮ್ಯಾಮ್, ಇನ್ನೊಂದೇನು ಗೊತ್ತಾ, ಬೆಂಗಳೂರು ಎಲ್ಲರೂ ಗಾಡಿ ಚೆನ್ನಾಗಿಟ್ಟಿರ್ತಾರೆ. ಅಂತ ಹೇಳಿದ್ರೆ ಎಲ್ರಿಗೂ ಇಲ್ಲಿ ಮಂತ್ಲಿ ಸಂಬಳ ಆಗ್ತಾ ಇರುತ್ತೆ. ಇನ್ನು ಪಾರ್ಟ್ ಟೈಮ್ ಮಾಡ್ತಾ ಇರ್ತಾರೆ. ಹೌದು, ಗಾಡಿ ಅಂತಕ್ಕಂಥದ್ದು ಸಖತ್ ಇಂಪಾರ್ಟೆಂಟ್ ಮ್ಯಾಮ್ ಬೆಂಗಳೂರಲ್ಲಿ. ಹಂಗಾಗಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಗಾಡಿ ಇಟ್ಟಿರ್ತಾರೆ. ಇನ್ನೊಂದು ಹಳ್ಳಿಯವ್ರ ತರ ಅಲ್ಲ, ಹಳ್ಳಿಯವರು ವರ್ಷಕ್ಕೆ 1 ಸರಿ ಅಥವಾ 2 ಸರಿ ಸರ್ವಿಸ್ ಮಾಡ್ತಾರೆ. ಹಂಗಾಗಿ ಹಳ್ಳಿ ಕಡೆ ತಗೊಳಕ್ಕೆ ಸೆಕೆಂಡ್ ಹ್ಯಾಂಡ್ ಬೈಕು ಭಯ ಆಗುತ್ತೆ. ಆದ್ರೆ ಸಿಟಿ ಕಡೆ ಹಂಗಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ರಿಗೂ ಬೇಕೇ ಬೇಕು. ಮಧ್ಯದಲ್ಲಿ ಆಫ್ ಆಯ್ತು ಅಂತ ಹೇಳಿದ್ರೆ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ. ಆಮೇಲೆ ಕೆಟ್ಟೋಯ್ತು ಅಂತ ಹೇಳಿದ್ರೆ ಇನ್ನ ರ್ಯಾಪಿಡೋ ಬೈಕ್ ಅಂತ ಹೇಳಿದ್ರೆ ಅದು ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ ಎಲ್ಲ ಕಂಡೀಷನ್ ಗಾಡಿಗಳು ಇಟ್ಟಿರ್ತಾರೆ ಇಲ್ಲಿ. ಹಲೋ ಮ್ಯಾಮ್. ಹೌದು ಮ್ಯಾಮ್, ಹೌದು, ನಿಜ. ಓಕೆ. NS ನೋಡಿ ಸರ್ 22 ಮಾಡಲು ಸಿಂಗಲ್ ಓನರ್ ಒರಿಜಿನಲ್ ಪೇಂಟ್ ಮ್ಯಾಗ್ವಿಲ್ ಡಿಸ್ಕ್ ಬ್ರೇಕ್ 55,000 ಫೈನಲ್ ಆಗುತ್ತೆ ಬನ್ನಿ ಸರ್. ಓಕೆ. ಇದು ವಿಟರ್ ಇದೆ ನೋಡಿ ಸರ್, 22 ಮಾಡಲು 48,000 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. ಓಕೆ. ಇದು ಆಕ್ಸಸ್ 11 ಮಾಡಲು FC ಇದೆ, ಇನ್ಸೂರೆನ್ಸ್ ಇದೆ, ಒರಿಜಿನಲ್ ಪೇಂಟ್ ಅಲ್ಲ, ಟಚ್ ಅಪ್ 22,000 ಫೈನಲ್ ಆಗುತ್ತೆ. ಓಕೆ. ಡಿಯೋ ನೋಡಿ ಸರ್, 11 ಮಾಡಲು ಸಿಂಗಲ್ ಓನರ್ ಒರಿಜಿನಲ್ ಪೇಂಟ್, 2 ಟೈರ್ ಹೊಸದೈತೆ. ನಿಮಗೆ 20,000 ಇಂದ ವೆಹಿಕಲ್ ಸ್ಟಾರ್ಟ್ ಆಗುತ್ತೆ. 20,000 ಕೊಟ್ಟರೆ ನಿಮಗೆ ಇವಾಗ ಸ್ವಿಗ್ಗಿ, ಝೊಮ್ಯಾಟೊ ಅವ್ರಿಗೆಲ್ಲ ಗಾಡಿ ತಗೊಳಕ್ಕೆ ಇದಾಗಲ್ಲ. 20,000 ಇಂದ ಗಾಡಿ ಕೊಡ್ತೀವಿ ಸರ್ ನಾವು. ಸರ್ ಡಾಕ್ಯುಮೆಂಟ್ ಏನು ತರಬೇಕು ಗಾಡಿ ತರಬೇಕಾದ್ರೆ? ಸರ್ ಡಾಕ್ಯುಮೆಂಟ್ ನಿಮ್ದು ಕರ್ನಾಟಕ ಅಡ್ರೆಸ್ ಇದ್ರೆ ಮಾತ್ರ ಆಧಾರ್ ಕಾರ್ಡ್ ತಗೊಬನ್ನಿ. ಇಲ್ಲ ಔಟ್ ಆಫ್ ಸ್ಟೇಟ್ ಇದ್ರೆ ಆಧಾರ್ ಕಾರ್ಡು ಪ್ಲಸ್ ಅಗ್ರಿಮೆಂಟ್, ಇರೋ ಮನೆ ಅಗ್ರಿಮೆಂಟ್ ತೊಗೊಂಡು ಕೊಟ್ಟರೆ ಸಾಕು. ನಾವು 15 ಡೇಸಲ್ಲಿ ನಿಮಗೆ ಕಾರ್ಡ್ ರೆಡಿ ಮಾಡಿ ಕೊಟ್ಬಿಡ್ತೀವಿ, ಸ್ಮಾರ್ಟ್ ಕಾರ್ಡ್. ಸರ್ ನಿಮ್ಮ ಹತ್ರ ಯಾವ ಗಾಡಿಗಳು ಜಾಸ್ತಿ ಸೇಲ್ ಆಗುತ್ತೆ? ಯಾವ ಗಾಡಿಗಳು? ಸರ್ ನಮ್ಮ ಹತ್ರ ತುಂಬಾ ಗಾಡಿಗಳು ಓಲ್ಡ್ ಸೇಲ್ ಆಗೋದು. ಏನಂದ್ರೆ ಪಾಪ ಬಡವರು ಇರ್ತಾರಲ್ಲ, 20,000 25,000 ರೂಪಾಯಿ ಬಜೆಟ್, ಆ ಗಾಡಿಗಳಿಗೆ ಇಲ್ಲಿ ಬನ್ನಿ, ನಾವೇ ಕೊಡಿಸ್ತೀವಿ ನಿಮ್ ಗಾಡಿ. ನಮ್ಮಲ್ಲಿ ಲೇಡೀಸ್ ವೆಹಿಕಲ್ ಜಾಸ್ತಿ ಹೋಗುತ್ತೆ. ನಮ್ಮ ಆಫೀಸರ್ ಪರ್ಟಿಕ್ಯುಲರ್ ಏನಂತ ಹೇಳಿದ್ರೆ ಫ್ಯಾಮಿಲಿ ವೆಹಿಕಲ್ ಅದು ಪ್ಲಸ್ ಸ್ವಿಗ್ಗಿ ಮಾಡೋದು ಆಗುತ್ತೆ. ನಮ್ಮ ಹತ್ರ 25 ಇಂದ 35 ರೇಂಜಲ್ಲಿ ವೆಹಿಕಲ್ಗಳ ಚೆನ್ನಾಗಿದೆ. ಇನ್ನೂ ಹೈಯೆಸ್ಟ್ ಪ್ರೈಸ್ ಬೇಕಾದ್ರೆ 20 ಮಾಡಲ್ ಆಕ್ಸಸ್ ಇದೆ, 22 ಆಕ್ಸಸ್ ಇದೆ, ಜುಪಿಟರ್ ಇದೆ, 1 ಆಕ್ಟಿವ್ ಇದೆ. ನಮ್ಮ ಹತ್ರ 50-55 ಬಜೆಟಲ್ಲಿ ನಿಮಗೆ ಒಳ್ಳೆ ವೆಹಿಕಲ್ ಕೊಡ್ತೀವಿ. 21, 22 ಮಾತ್ರ ಕೊಡ್ತೀವಿ. ಓಕೆ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ಮುಂದಿನ ಒಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಬಂದು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.